ಒಮ್ಮೆ ಕಾಡಿನ ಮಧ್ಯದಲ್ಲಿ ಒಂದು ಸುಂದರ ಆಲದ ಮರ ಇತ್ತು. ಆ ಮರದ ಮೇಲೆ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಬಂಗಾರದ ರೆಕ್ಕೆಗಳು, ಕಪ್ಪು ಕಣ್ಣುಗಳು, ಚುರುಕು ಧ್ವನಿ. ಅವಳ ಹತ್ತಿರದ ಕೊಂಬೆಯಲ್ಲಿ ವಾಸಿಸ್ತಾ ಇದ್ದು ಗಿಣಿ ಹರಿ, ಹಸಿರು ಬಣ್ಣದ ಮಾತಿನ ಮಾಸ್ಟರ್. ಎರಡು ಹಕ್ಕಿಗಳು ಪ್ರತಿ ಬೆಳಿಗ್ಗೆ ಹಾಡನ್ನು ಹಾಡ್ತಾ ಕಾಡಿಗೆ ಜೀವವನ್ನು ತುಂಬ್ತಾ ಇದ್ರು. ಅವರ ಹಾಡು ಕೇಳಿ ಪ್ರಾಣಿ ಪಕ್ಷಿಗಳು ನಗ್ತಾ ಇದ್ರು. ಆದರೆ ಒಂದು ದಿನ ಅಸಾಮಾನ್ಯ ಸಂಗತಿ ನಡೆಯಿತು. ಕಾಡಿನ ಮಧ್ಯದಲ್ಲಿದ್ದ ಒಂದು ಹಳೆಯ ಹೂಗಿಡ ಮಂಜರಿ ಹೂ ಎಂದೇ ಪ್ರಸಿದ್ಧವಾಗಿತ್ತು. ಪ್ರತಿ ವರ್ಷ ಒಂದು ಬಾರಿ ಅದು ಅರಳಿ ಕಾಡಿಗೆ ಸುವಾಸನೆ ನೀಡ್ತಾ ಇತ್ತು. ಆದರೆ ಈ ವರ್ಷ ಅದು ಕಪ್ಪು ಬಣ್ಣದಲ್ಲಿ ಅರಳಿತು. ಮೈನಾ ಹಕ್ಕಿ ಹೇಳ್ತಾಳೆ, ಹರಿ, ಇದು ಹೇಗೆ ಸಾಧ್ಯ? ಈ ಹೂ ಎಂದೂ ಹೀಗೆ ಕಪ್ಪಾಗಿ ಅರಳಿರಲಿಲ್ಲ. ಓ ನಿಜ, ಇದು ಶಾಪದ ಗುರುತು ಅಂತೆ. ಹಳೆಯ ಪಾರಿವಾಳ ಹೇಳಿದ್ದೇನೆಂದರೆ, ಯಾರಾದರೂ ಕಾಡಿನ ಸತ್ಯ ಮರೆತಾರೆ ಅಂದರೆ ಮಂಜರಿ ಹೂ ಕಪ್ಪಾಗುತ್ತೆ ಅಂತ ಹರಿ ಮೈನಾ ಹಕ್ಕಿಯಲ್ಲಿ ಹೇಳ್ತಾನೆ. ಕಾಡಿನ ಎಲ್ಲ ಜೀವಿಗಳು ಭಯದಿಂದ ನಿಶ್ಚಲವಾಗಿದ್ವು. ಆ ರಾತ್ರಿ ಕಾಡು ಶಾಂತವಾಗಿರಲಿಲ್ಲ. ಚಂದ್ರನ ಬೆಳಕಿನಲ್ಲಿ ಹೂವು ಮಾತನಾಡಲು ಶುರು ಮಾಡಿತು. ಮೈನಾ, ಹರಿ, ನೀವಿಬ್ಬರು ನನ್ನನ್ನು ರಕ್ಷಿಸಬೇಕು. ನನ್ನೊಳಗೆ ಬಂಧಿಸಲ್ಪಟ್ಟಿದೆ ಈ ಕಾಡಿನ ಜೀವಶಕ್ತಿ. ಹೂವಿನ ಧ್ವನಿ ನಡುಗ್ತಾ ಇತ್ತು. ಹೂವು ಮತ್ತೆ ಮುಂದುವರಿಸಿತು. ಒಂದು ಮರೆತ ಪ್ರಾಣಿಯ ಕಣ್ಣೀರು ನನ್ನ ಮೇಲೆ ಬಿದ್ದಿದೆ. ಆ ಕಣ್ಣೀರು ಶಾಪವಾಗಿ ಬದಲಾಗಿದೆ. ಆ ಕಣ್ಣೀರು ಯಾರದ್ದು ಎಂಬುದನ್ನು ನೀವು ಹುಡುಕಬೇಕು. ಮೈನಾ ಗಾಬರಿಯಾಗ್ತಾಳೆ. ಹರಿ, ಅರಣ್ಯದಲ್ಲಿ ಎಷ್ಟು ಪ್ರಾಣಿಗಳಿವೆ, ನಾವು ಹೇಗೆ ಹುಡುಕೋದು? ಹರಿ ಗಿಣಿ ನಗ್ತಾ ಹೇಳ್ತಾನೆ, ಹುಡುಕೋಣ. ಹೂ ಹೇಳಿದ ಹಾಗೆ ಹೃದಯದಿಂದ ಕೇಳಿದರೆ ಉತ್ತರವನ್ನು ಕಾಡೇ ಹೇಳುತ್ತೆ. ಅವರು ಮೊದಲು ಹೋಗ್ತಾರೆ ಆನೆಯ ಹತ್ತಿರ. ಅವನು ಕಣ್ಣೀರು ಹಾಕಿದ್ದಾನಾ ಅಂತ ಕೇಳ್ತಾರೆ. ಆನೆ ನಗುತ್ತಾ ಹೇಳುತ್ತೆ, ನನ್ನ ಕಣ್ಣೀರು ಸಂತೋಷದ್ದು, ನೋವಿನದ್ದಲ್ಲ. ಮತ್ತೆ ಅವರು ಹೋಗ್ತಾರೆ ಮಂಗನ ಹತ್ತಿರ, ಮೊಲದ ಹತ್ತಿರ. ಎಲ್ಲರಿಗೂ ಒಂದೇ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಯಾರೂ ಮರೆತ ಕಣ್ಣೀರಿನ ಬಗ್ಗೆ ಏನೂ ಹೇಳಲಿಲ್ಲ. ಇದರಿಂದ ಅವರಿಗೆ ಏನೂ ಪ್ರಯೋಜನ ಆಗಲಿಲ್ಲ. ಆ ಸಮಯದಲ್ಲಿ ಒಂದು ಹಳೆಯ ಬಳ್ಳಿ ಮಾತನಾಡಿತು. ಮೈನಾ, ನಿನ್ನ ಅಜ್ಜಿ ಹಕ್ಕಿ ಒಮ್ಮೆ ಈ ಕಾಡಿಗೆ ಆಶೀರ್ವಾದ ನೀಡಿದ್ಲು. ಆಶೀರ್ವಾದ ಕಳೆದುಕೊಂಡಾಗ ಶಾಪವು ಹುಟ್ಟಬಹುದು. ಮೈನಾ ತಲ್ಲಣಗೊಳ್ತಾಳೆ. ನನ್ನ ಅಜ್ಜಿ ಅಂದರೆ ಇದು ನಮ್ಮ ಕುಟುಂಬದ ಹೊಣೆಗಾರಿಕೆ. ಮೈನಾ ಮತ್ತು ಗಿಣಿ ಕಾಡಿನ ಹಳೆಯ ಸರೋವರದ ಬಳಿ ಹೋಗ್ತಾರೆ. ಅಲ್ಲಿ ಮಳೆಯ ನೀರು ತುಂಬಿ ಚಂದ್ರನ ಬೆಳಕಿನಲ್ಲಿ ಕಣ್ಣೀರು ಹನಿಗಳಂತೆ ಹೊಳಿತಾ ಇತ್ತು. ಮೈನಾ ಹತ್ತಿರ ಹೋದಾಗ ಆ ನೀರಿನಲ್ಲಿ ಅವಳ ಅಜ್ಜಿ ಹಕ್ಕಿಯ ಪ್ರತಿಬಿಂಬ ಕಾಣಿಸಿಕೊಂಡಿತು. ಮೈನಾ ಮಗುವೇ, ನಾನು ಮರೆತ ಹೂವಿನ ಕತೆ ನಿನಗೆ ಹೇಳದೆ ಹೋಗಿದ್ದೇನೆ. ಒಮ್ಮೆ ಕಾಡಿನ ಜೀವಿಗಳು ಹೂವಿಗೆ ತ್ಯಾಗ ಮಾಡಿದ್ರು. ಆದರೆ ನಾನು ಕೃತಜ್ಞತೆ ತೋರಲಿಲ್ಲ. ಆ ಮರೆತ ಕೃತಜ್ಞತೆ ಶಾಪವಾಗಿ ಬದಲಾಯಿತು. ಮೈನಾ ಹಕ್ಕಿ ಕಣ್ಣೀರು ಹಾಕ್ತಾಳೆ. ಆ ಕಣ್ಣೀರು ಮಂಜರಿ ಹೂವಿನ ಮೇಲೆ ಬೀಳ್ತದೆ. ಕ್ಷಣದಲ್ಲೇ ಹೂವು ಕಪ್ಪಿನಿಂದ ಬಂಗಾರ ಬಣ್ಣಕ್ಕೆ ಬದಲಾಯಿತು. ಹೂವು ಪುನಃ ಅರಳಿ ಅದರ ಸುವಾಸನೆ ಸಂಪೂರ್ಣ ಕಾಡಿನೊಳಗೆ ಹರಡಿತು. ಹಕ್ಕಿ ಪ್ರಾಣಿಗಳು ನಗ್ತಾ ನೃತ್ಯ ಮಾಡ್ತವೆ. ಮೈನಾ ಮತ್ತು ಗಿಣಿ ಪರಸ್ಪರ ನೋಡಿಕೊಂಡು ನಗ್ತಾರೆ. ಗಿಣಿ ಹೇಳ್ತಾನೆ, ಹೇ ಮೈನಾ, ನಿನ್ನ ಕಣ್ಣೀರು ಶಾಪವನ್ನೇ ಆಶೀರ್ವಾದವನ್ನಾಗಿ ಮಾಡಿದೆ. ಮೈನಾ ಹಕ್ಕಿ ನಗ್ತಾಳೆ. ಹೌದು ಹರಿ, ನಿಜವಾದ ಶಕ್ತಿ ಕೃತಜ್ಞತೆಯಲ್ಲಿದೆ.
ಆ ದಿನದಿಂದ ಕಾಡಿನ ಹೂವು ಪ್ರತಿ ವರ್ಷ ಬಂಗಾರದ ಬೆಳಕಿನಲ್ಲಿ ಅರಳ್ತಾ ಇತ್ತು. ಮೈನಾ ಮತ್ತು ಗಿಣಿ ಕಾಡಿನ ರಕ್ಷಕರಾಗಿ ಹೆಸರು ಪಡಿತಾರೆ. ಪ್ರತಿ ಬೆಳಿಗ್ಗೆ ಅವರ ಹಾಡು ಕಾಡಿನ ಹೃದಯದಲ್ಲಿ ಪ್ರತಿಧ್ವನಿಸಿತು. ಕೃತಜ್ಞತೆಯ ಹೂವು ಅರಳಲಿ, ಶಾಪವೇ ಆಶೀರ್ವಾದವಾಗಲಿ.